ನಮಸ್ಕಾರ. ಎಂದಿನಂತೆ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದರೆ ಗ್ರಾವಿಟಿಯನ್ನು ಮುಂದುವರಿಸ್ತಾ ಇದ್ದೀನಿ. ಓಕೆ, ಏನಿದು ಗ್ರಾವಿಟಿ ಅನ್ನೋ ಕಾನ್ಸೆಪ್ಟ್ಗಳಲ್ಲಿ ನೋಟಿಸ್ ಮಾಡಬಹುದಾದಂಥದ್ದು. ಈ ಹಿಂದಿನ ಕ್ಲಾಸಲ್ಲಿ ಈಗ ಆಲ್ರೆಡಿ ಏನು ಮಾಡಿದ್ದೀವಿ ಅಂದರೆ ಕೆಪ್ಲರ್ನ 1ನೇ ನಿಯಮ, 2ನೇ ನಿಯಮ, 3ನೇ ನಿಯಮ, ಇದರ ಜೊತೆಯಲ್ಲಿ ನಾವು ಇನ್ನೊಂದು ನೋಡಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಗುರುತ್ವ ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ನೋಡಿದ್ವಿ. ದ್ರವ್ಯರಾಶಿ ಮತ್ತು ತೂಕಗಳ ಆಧಾರದಲ್ಲಿ ಲಿಫ್ಟ್ಗಳಲ್ಲಿ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ನೋಟಿಸ್ ಮಾಡೋಣ ಅಂತ ಹೇಳಿದ್ರೆ ಭೂಗುರುತ್ವ. ಓಕೆ, ಭೂಗುರುತ್ವ ಧ್ರುವ ಮತ್ತು ಸಮಭಾಜಕದಲ್ಲಿ ಹೇಗಿರುತ್ತೆ? ಧ್ರುವ ಪೋಲಾರ್ ರೀಜನ್ ಮತ್ತು ಸಮಭಾಜಕ ಈಕ್ವೇಟಾರ್ ಅಂತ ಕರೀತೀವಿ. ಸಮಭಾಜಕ ಮತ್ತು ಈಕ್ವೆಟಾರ್ಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಟಿಸ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಭೂಮಿ ಅಂತೇಳಿ ಬಂದಾಗ ಸಹಜವಾಗಿ ನಾವು ನೋಟಿಸ್ ಮಾಡಬಹುದಾದದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ಗಳಲ್ಲಿ ನಾವು ಗಮನಿಸಬೇಕಾದಂಥದ್ದು. ಓಹೋ, ಇದು ಈ ರೀತಿ ಬರ್ತಾ ಬೇಡ, ಸ್ವಲ್ಪ ಎಲಿಪ್ಸಾಯ್ಡ್ ಬೇಕಲ್ಲ, ಎಲಿಪ್ಸಾಯ್ಡ್ ಇಲ್ಲದೆ ಭೂಮಿ ಯಾವ ಆಕಾರದಲ್ಲಿದೆ ಅಂದರೆ ಗೋಳಾಕಾರದಲ್ಲಿ ಇದೆ, ಗೊತ್ತಿರಲಿ. ಓಕೆ, ಗೋಳಾಕಾರ ಅಂತ ಕರಿತೀವಿ, ಜಿಯಾಯ್ಡ್ ಶೇಪ್ ಅಂತೇಳಿ ಕರಿತೀವಿ. ಓಕೆ, ಗೋಳಾಕಾರ ಅಥವಾ ಜಿಯಾಯ್ಡ್ ಶೇಪ್ ಅಂತೇಳಿ ಕರಿತೀವಿ. ಸೊ ಈ ಗೋಳಾಕಾರ ಅಥವಾ ಜಿಯಾಯ್ಡ್ ಶೇಪ್ ಅಂತೇಳಿ ಬಂದಾಗ ಸಹಜವಾಗಿ ನಾವು ನೋಟಿಸ್ ಮಾಡುವಂಥದ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಇದು ಹೀಗಿರುತ್ತೆ. ಇದರ ತ್ರಿಜ್ಯಗಳನ್ನು ಗಮನಿಸೋಣಪ್ಪ. ಓಕೆ, ಇದರ ತ್ರಿಜ್ಯ ಅಂತೇಳಿ ಬಂದಾಗ ಇದು ಸಮಭಾಜಕ, ಇದು ಧ್ರುವ ಪ್ರದೇಶ. ಓಕೆ, ಹಾಗಾದರೆ ಈ ತ್ರಿಜ್ಯ ಏನಾಗಿರುತ್ತೆ? ಸಮಭಾಜಕದ ತ್ರಿಜ್ಯ ಧ್ರುವ ಪ್ರದೇಶದ ತ್ರಿಜ್ಯಕ್ಕಿಂತಲೂ ಅಧಿಕವಾಗಿರುವುದರಿಂದ ನಮಗೆಲ್ಲ ಒಂದು ಕಾನ್ಸೆಪ್ಟ್ ಗೊತ್ತಿದೆ. ತ್ರಿಜ್ಯ ಕಡಿಮೆ ಆದರೆ ಗೊತ್ತಿರಲಿ, 100% ಇಲ್ಲಿ ತ್ರಿಜ್ಯ ಕಡಿಮೆ ಆಯಿತು ಅಂದರೆ ಗುರುತ್ವ ಬಲ ಜಾಸ್ತಿ ಆಗುತ್ತೆ, ಆವಾಗ ತೂಕವೂ ಸಹಿತ ಜಾಸ್ತಿ ಆಗುತ್ತೆ. ಹಾಗಾದರೆ ಧ್ರುವ ಪ್ರದೇಶಗಳಲ್ಲಿ ವಸ್ತುವಿನ ತೂಕ ಹೆಚ್ಚಾಗಲು ಕಾರಣ ಗುರುತ್ವ ಬಲ ಜಾಸ್ತಿ. ಓಕೆ, ಸಮಭಾಜಕದಲ್ಲಿ ಗುರುತ್ವ ಬಲ ಕಡಿಮೆ ಇರಲು ಕಾರಣ ತ್ರಿಜ್ಯ ಕಡಿಮೆ, ತ್ರಿಜ್ಯ ಹೆಚ್ಚು, ಇದೇ ಕಾರಣ. ಹಾಗಾಗಿ ತೂಕವೂ ಸಹಿತ ಇಲ್ಲೇನಾಗ್ಬಿಡುತ್ತೆ? ಕಡಿಮೆ ಆಗುತ್ತದೆ. ದ್ರವ್ಯರಾಶಿ ಎಲ್ಲ ಕಡೆ ಸ್ಥಿರವಾಗಿರುತ್ತೆ. ಹಾಗಾದರೆ ಭಾರತದಲ್ಲಿ ಈ ದಕ್ಷಿಣ ಭಾಗಕ್ಕೆ ಯಾಕೆ ರಾಕೆಟ್ ಉಡಾವಣಾ ಸ್ಥಳಗಳನ್ನು ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಏನಾಗಿರುತ್ತೆ ಅಂದರೆ ಸಮಭಾಜಕ. ಗೊತ್ತಿರಲಿ, ಸಮಭಾಜಕ ಪ್ರದೇಶಕ್ಕೆ ಸಮೀಪ ಇರುವ ಸ್ಥಳ ಯಾವುದು ಅಂದರೆ ಭಾರತದ ದಕ್ಷಿಣ ಭಾಗ. ಭಾರತದ ದಕ್ಷಿಣ ಭಾಗಗಳಾದಂಥವುಗಳನ್ನು ಗಮನಿಸ್ತಾ ಹೋಗ್ತೀವಿ, ಇಂಥವುಗಳನ್ನು ನೋಟಿಸ್ ಮಾಡ್ತಾ ಹೋಗ್ಬೋದು. ಸೊ ಇವುಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಭಾರತದಲ್ಲಿ ಇವೆಲ್ಲ ಗಮನಾರ್ಹವಾಗಿ ನಾವು ನೋಟಿಸ್ ಮಾಡುವಂಥದ್ದು ಏನಾಗಿರ್ತದೆ? ಸಂಪೂರ್ಣವಾಗಿ ಈ ಅಂಶಗಳು ಏನಾಗಿರ್ತದೆ ಅಂತ ಹೇಳಿದ್ರೆ ಸಮಭಾಜಕಕ್ಕೆ ಸಮೀಪ ಇರುವುದರಿಂದ ತೂಕ ಕಡಿಮೆ ಆಗುತ್ತೆ, ಇಂಧನದ ವೆಚ್ಚ ಕಡಿಮೆ ಆಗೋದ್ರಿಂದ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಮತ್ತು ಕೇರಳದ ತಿರುವನಂತಪುರಂಗಳಲ್ಲಿ ಏನು ಮಾಡ್ತೀವಿ ಅಂದರೆ ರಾಕೆಟ್ ಉಡಾವಣಾ ಸ್ಥಳಗಳನ್ನು ಇಟ್ಟುಕೊಂಡಿದ್ದೀವಿ. ಮಿಸೈಲ್ ಟೆಸ್ಟ್ಗಳನ್ನು ಎಲ್ಲಿ ಮಾಡ್ತೇವೆ? ಒಡಿಶಾ ಕೇಂದ್ರದಲ್ಲಿ. ಯಾರು? APJ ಅಬ್ದುಲ್ ಕಲಾಂ. ಓಕೆ, ಅಬ್ದುಲ್ ಕಲಾಂ ದ್ವೀಪಗಳು ಅಂತೇಳಿ ನಾವು ನೋಡ್ತೇವೆ. ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ಲೇಸ್ಮೆಂಟನ್ನು ಇಟ್ಟೇನು ಮಾಡ್ತಾರೆ ಅಂದರೆ ಬ್ರಹ್ಮಾಸ್ತ್ರ. ಇತ್ತೀಚೆಗೆ ನಾವು ನೋಟಿಸ್ ಮಾಡುವಂಥದ್ದು ಬ್ರಹ್ಮಾಸ್ತ್ರ ಅನ್ನೋದು ನಾವು ಗಮನಿಸಿದ್ವಿ. ಲೇಸರ್ ಟೆಕ್ನಿಕ್ಗಳ ಆಧಾರದ ಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಪರೀಕ್ಷೆಯನ್ನು ಯಶಸ್ವಿಗೊಳಿಸಿದ್ರು. ಸೊ ಅಂಥದ್ದನ್ನು ನಾವು ನೋಟಿಸ್ ಮಾಡಬಹುದು. ಓಕೆ, ಇತ್ತೀಚೆಗೆ ಮಹಾಯುದ್ಧಗಳಾಗ್ತಾ ಇದ್ದಾವೆ, ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂತ ಹೇಳಿದಾಗ ಸೊ ಸ್ಯಾಟಲೈಟ್ಗಳ ಸಹಾಯ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಓಕೆ, ಸೊ ಇದರ ಜೊತೆಯಲ್ಲಿ ವಿಮೋಚನಾ ವೇಗ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ವಿಮೋಚನಾ ವೇಗ, ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ. ಏನಿದು ಎಸ್ಕೇಪ್ ವೆಲಾಸಿಟಿ ಅಂತ ಹೇಳಿದಾಗ ವಿಮೋಚನಾ ವೇಗ. ಈ ವಿಮೋಚನಾ ವೇಗ ಅಂತೇಳಿ ಬಂದಾಗ ಯಾವಾಗಲೂ ಅಷ್ಟೇ ವಿಮೋಚನಾ ವೇಗವು
ವಿಮೋಚನಾ ವೇಗವು ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ, ವಿಮೋಚನಾ ವೇಗವು ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಗುರುತ್ವದ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ತ್ರಿಜ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಗುರುತ್ವ ಮತ್ತು ತ್ರಿಜ್ಯಗಳ ಮೇಲೆ ಇದು ಡಿಪೆಂಡ್ ಆಗೋದ್ರಿಂದ ಸಹಜವಾಗಿ ನಾವು ನೋಟಿಸ್ ಮಾಡುವಂಥದ್ದು, ಸೊ ಇವು ಎರಡು ವ್ಯಾಲ್ಯೂಗಳನ್ನು ಹಾಕಿದರೆ ನನಗೊಂದು ವ್ಯಾಲ್ಯೂ ಬರುತ್ತೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ. ಓಕೆ, ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ ಅದನ್ನು. ಈ ರೀತಿ ನಾವು ನೋಟಿಸ್ ಮಾಡ್ಬೋದು. ಕನಿಷ್ಠ ವೇಗ, ಈ ಕನಿಷ್ಠ ವೇಗದಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ ವಿಮೋಚನೆಯನ್ನು ನಾವು ತಗೊಳ್ತೇವೆ. ಭೂಮಿಯಿಂದ ಕಾಯ ಏನಾಗಿರುತ್ತೆ, ಈಸಿಯಾಗಿ ಹೊರಗೆ ಹೋಗುತ್ತೆ. ಈ ವೇಗ ಇರಬೇಕು, ಇದಕ್ಕಿಂತಲೂ ಹೆಚ್ಚಿನ ವೇಗ ಇರಲೇಬೇಕು. ಇದಕ್ಕಿಂತ ಕಡಿಮೆ ಇದ್ದರೆ ಭೂಮಿಗೆ ಪುನಃ ಆ ಸ್ಯಾಟಲೈಟ್ ವಾಪಸ್ ಬರುತ್ತದೆ. ಗೊತ್ತಿರಲಿದ್ದು. ಓಕೆ, ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನೋಟಿಸ್ ಮಾಡಬಹುದಾದಂತಹ ಕಾನ್ಸೆಪ್ಟ್ ಆಗಿರುತ್ತೆ. ಇಲ್ಲಿಂದ ನಾವು ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಈ ಗುರುತ್ವ ಅನ್ನೋ ಕಾನ್ಸೆಪ್ಟನ್ನು ಇಷ್ಟು ನೋಡ್ತಾ ಹೋಗ್ಬೋದು. ಗೊತ್ತಿಲ್ಲ, ಎಕ್ಸಾಮ್ಸ್ಗಳಲ್ಲಿ ತುಂಬ ಸಲ ಎಕ್ಸಾಮ್ಗೆ ಇದ್ರ ಮೇಲೆ ಪ್ರಶ್ನೆಗಳು ಇದ್ದಾವೆ. ಓಕೆ, ಸೊ ಹೀಗಾಗಿ ಇದರ ಮೇಲೆ ಮತ್ತು ವಿಮೋಚನಾ ವೇಗದ ಮೌಲ್ಯದ ಮೇಲೆ ಹೆಚ್ಚು ಪ್ರಶ್ನೆಗಳಿದ್ದಾವೆ. ಸೊ ಅದರ ಮೇಲೆ ಹೆಚ್ಚು ಗಮನ ಹರಿಸಬೇಕು. ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು ಅಂತ ಕೇಳಿಬಂದರೆ ಆರ್ಯಭಟ. ಯಾರ ಸಹಕಾರದಿಂದ? ರಷ್ಯಾದ ಸಹಕಾರದಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಉಡಾವಣೆ ಮಾಡ್ಕೊಳ್ತೀವಿ. ಗೊತ್ತಿರಲಿ. ಓಕೆ, ಪ್ರಪಂಚದ ಮೊದಲ ಉಪಗ್ರಹ ಯಾರ್ದು ಅಂದರೆ ಸ್ಪುಟ್ನಿಕ್, ರಷ್ಯಾದ್ದು. ಸ್ಪುಟ್ನಿಕ್ ಅಂತೇಳಿ ಕರಿತೀವಿ, ರಷ್ಯಾ. ಓಕೆ, ರಷ್ಯಾದಲ್ಲಿ ನಾವೇನು ಮಾಡ್ತೀವಿ, ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ಸೊ ಉಡಾವಣೆ ಮಾಡಿಕೊಂಡು ಏನು ಮಾಡಲಾಗುತ್ತೆ, ಸ್ಪುಟ್ನಿಕ್ಗಳನ್ನು ನಾವು ನೋಟಿಸ್ ಮಾಡಬಹುದು. ಓಕೆ, ಪ್ರಪಂಚದಲ್ಲಿ ಮೊದಲು, ಭಾರತದಲ್ಲಿ ಮೊದಲು, ಇದರ ಸಹಕಾರ ರಷ್ಯಾದಿಂದ ಮಾಡ್ತೀವಿ. ಕುಪಸ್ತಿನ್ ಯಾರಂಥ ಸ್ಥಳದಿಂದ ಏನು ಮಾಡ್ತಾರೆ ಅಂದರೆ ಉಡಾವಣೆ ಮಾಡಿಕೊಡ್ತಾರೆ ನಮಗೆ. ಓಕೆ, ಸೊ ಇಲ್ಲಿಂದ ಕಾನ್ಸೆಪ್ಟನ್ನು ನಾವು ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಚಲನೆ. ಮೋಷನ್ ಅಂತ ಗಮನಿಸ್ತೀವಿ. ಏನು ಚಲನೆ ಎಂದರೆ? ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಕಾಯ ಏನಾಗಿರುತ್ತೆ ಅಂದರೆ ಒಂದು ಸ್ಥಳದಿಂದ ಏನಾಗಿರುತ್ತೆ ಇನ್ನೊಂದು ಸ್ಥಳಕ್ಕೆ ಈ ಕಾಯ ಏನಾಗಿರುತ್ತೆ ಪಥಚಲನೆ. ಪಥಚಲನೆ ಅಂದರೆ ಆ್ಯಕ್ಚುಯಲ್ ಪಾತ್ ಟ್ರಾವೆಲ್ಡ್ ಅಂತ ಇಂಗ್ಲೀಷಲ್ಲಿ. ಆ್ಯಕ್ಚುಯಲ್ ಪಾತ್ ಟ್ರಾವೆಲ್ಡ್ ಈ ರೀತಿ ಚಲಿಸುವುದು. ಒಂದು ಕಾಯನಾದರೂ ಚಲಿಸಬಹುದು ಅಥವಾ ಇನ್ನೊಂದೇನಾಗಿರುತ್ತೆ ಒಬ್ಬ ವ್ಯಕ್ತಿಯಾದರೂ ಏನು ಮಾಡಬಹುದು, ಚಲಿಸಬಹುದು. ನೆನಪಿರಲಿ. ಓಕೆ, ಕಾಯನಾದರೂ ಚಲಿಸ್ಬೋದು, ವ್ಯಕ್ತಿಯಾದರೂ ಚಲಿಸಬಹುದು. ಸೊ ಇದನ್ನು ಇನ್ನೊಂದು ಹೇಳ್ಬೋದು. ಇದನ್ನು ಫೈನಲ್ ಪಾಯಿಂಟ್ ಅಂತ ತಗೊಂಡು ಇದನ್ನು ಇನಿಷಿಯಲ್ ಪಾಯಿಂಟ್ ಅಂತ ತಗೊಂಡ್ವಿ ಅಂದರೆ ಓಕೆ, ಇವೆರಡರ ನಡುವಿನ ಡಿಫ್ರೆನ್ಸನ್ನು ಏನಂತ ಹೇಳ್ಬೋದು ಇನ್ನೊಂದು ಅರ್ಥದಲ್ಲಿ ಅಂದರೆ ಸ್ಥಾನಪಲ್ಲಟ. ಕಾಯ ಸ್ಥಾನಪಲ್ಲಟ ಅಂತ ಕರಿತೀವಿ. ಕಾಯ ಯಾವುದೇ ಕಾರಣಕ್ಕೂ ಏನಾಗೋ ಅವಶ್ಯಕತೆ ಇಲ್ಲ, ಪಥಚಲನೆಯೇ ಆಗಬೇಕು ಅಂತ ಅವಶ್ಯಕತೆ ಇಲ್ಲ. ನೆನಪಿರಲಿ, ಪಥಚಲನೆ ಆಗಬೇಕು ಅಂತ ಇಲ್ಲ, ಏನಾಗಿರಬಹುದು ಸ್ಥಾನಪಲ್ಲಟವೂ ಆಗಿರಬಹುದು. ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂತ ಕರೆಯಲಾಗುತ್ತೆ. ಕಾಯ ಪಥಚಲನೆ ಹೊಂದಿದರೆ ಅದನ್ನು ದೂರ ಅಂತ ಕರಿತೀವಿ. ನಥಿಂಗ್ ಬಟ್ ಇಟ್ ಈಸ್ ಡಿಸ್ಟೆನ್ಸ್, ದೂರ ಅಂತ ಕರಿತೀವಿ. ಅಥವಾ ಸ್ಥಾನಪಲ್ಲಟ ಹೊಂದುವುದನ್ನು ಏನಂತ ಕರಿಬೇಕು, ಚಲನೆ ಅಂತ ಮಾತಾಡಬೇಕು. ಇದು ನಿತ್ಯ ಜೀವನದಲ್ಲಿ ನಡೆಯುತ್ತದೆ. ಓಕೆ ಸರ್, ನಿತ್ಯ ಜೀವನದಲ್ಲಿ ನಡೆಯುತ್ತೆ ಅಂದರೆ ಹೇಗೆ ಸರ್, ಯಾವ ರೀತಿ ನಾವು ಅದನ್ನು ನೋಟಿಸ್ ಮಾಡ್ಬೋದು ಸರ್? ನೋಡಿ, ನಮ್ಮ ಹೊಲದ ದಾರಿಯನ್ನು ನಾವು ಕನ್ಸಿಡರ್ ಮಾಡ್ಕೊಂಡ್ವಿ ಅಂದರೆ ಅದೇ ಆಗುವಂಥದ್ದು. ಓಕೆ, ನಮ್ಮ ಹೊಲದ ದಾರಿ ಹೀಗೋಗಿ ಹಿಂಗೆ ಬಂದು ಹೀಗಿದೆ ಅಂತ ಅನ್ಕೋಣ. ಇದು ನಮ್ಮ ಹೊಲದ ದಾರಿ. ಓಕೆ, ಇದನ್ನು ದೂರ ಅಂತ ಹೇಳಬೇಕು, ಡಿಸ್ಟೆನ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಡಿಸ್ಟೆನ್ಸ್. ಓಕೆ, ಒಂದು ಶಾರ್ಟ್ಕಟ್ಟನ್ನು ಹುಡ್ಕೊಂಡಿದ್ವಿ ನಮ್ಮ ಹೊಲಕ್ಕೆ ಅಂತ ಹೇಳಿದ್ರೆ ಇದನ್ನು ನಾವು ಸ್ಥಾನಪಲ್ಲಟ ಅಂತ ಕರಿತೀವಿ. ಸ್ಥಾನಪಲ್ಲಟ. ಹಾಗಾದರೆ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಏನು? ಡಿಸ್ಟೆನ್ಸ್ ಅಂತ ಹೇಳಿದಾಗ ಸಹಜವಾಗಿ ನಾವು ನೋಟಿಸ್ ಮಾಡುವ ಹಾಗೆ ದೂರ ಅನ್ನೋ ಕಾನ್ಸೆಪ್ಟನ್ನು ತೊಗೊಂಡ್ವಿ ಅಂದರೆ ಡಿಸ್ಟೆನ್ಸ್ ಅಂತ ಆಗುತ್ತೆ. ಡಿಸ್ಟೆನ್ಸ್. ಕಾಯ ಪಥಚಲನೆಯನ್ನು ಹೊಂದುವುದನ್ನು ನಾವೇನಂತ ಕರಿತೀವಿ, ದೂರ ಅಂತ ಕರಿತೀವಿ. ಪಥಚಲನೆ ಹೊಂದುವುದನ್ನು
ದೂರ ಅಂತ ಕರೆದ್ವಿ ಅಂತ ಹೇಳಿದ್ರೆ ಇದರ SI ಯೂನಿಟ್ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಮೀಟರ್ ಅಂತ ಕರೆಸ್ಕೊಳ್ಳುತ್ತೆ, ನೆನಪಿರಲಿ. ಓಕೆ, ಇದು ಮೀಟರ್ ಆಗಿ ನಾವು ನೋಟಿಸ್ ಮಾಡ್ತೀವಿ. ಓಕೆ, ಮೀಟರ್ ಆಗಿ ಗಮನಿಸ್ತೀವಿ ಅಂತ ಹೇಳಿದಾಗ ಸಹಜವಾಗಿ ಗಮನಿಸಬೇಕಾದಂತಹ ಅಂಶ ಓಕೆ ಮೀಟರ್. ಇದು ಅಧೀಶನೋ ಸದೀಶನೋ ಅಂತ ಹೇಳಿದ್ರೆ ಎಸ್, ಇದನ್ನು ನಾವೇನಂತ ಕರಿತೀವಿ ಅಂದರೆ ಇದು ಏನಾಗಿರುತ್ತದೆ ಅಂದರೆ ಅಧೀಶವಾಗಿರುತ್ತದೆ. ಅಧೀಶ ಪರಿಮಾಣ ಅಂತ ಕರೆಸ್ಕೊಳ್ಳುತ್ತೆ. ಓಕೆ, ಏನು ಅಧೀಶ ಎಂದರೆ ಸ್ಕೇಲಾರ್ ಅಂತೇಳಿ, ಸ್ಕೇಲಾರ್ ಅಂತೇಳಿ ನಾವು ನೋಟಿಸ್ ಮಾಡಬಹುದು. ಓಕೆ, ಸೊ ಹಾಗಾದರೆ ಇವುಗಳಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಸೊ ಅಧೀಶ ಸದೀಶ. ಇದರ ನಂತರ ಎರಡನೇದು ಸ್ಥಾನಪಲ್ಲಟ. ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ಇದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಏನಿದು ಡಿಸ್ಪ್ಲೇಸ್ಮೆಂಟ್? ಓಕೆ, ಕಾಯದ ಕನಿಷ್ಠ ದೂರವನ್ನು ನಾವೇನಂತ ಕರಿಬೇಕು, ಸ್ಥಾನಪಲ್ಲಟ ಅಂತ ಹೇಳಬೇಕು. ಇದರ SI ಯೂನಿಟ್ ಯಾವಾಗಲೂ ಏನಾಗಿರುತ್ತದೆ ಅಂತ ಹೇಳಿದ್ರೆ ಮೀಟರೇ ಆಗಿರುತ್ತದೆ. ನೆಕ್ಸ್ಟು ಇದು ಏನಾಗಿರುತ್ತೆ, ಸದೀಶ. ಓಕೆ, ವೆಕ್ಟರ್ ಕ್ವಾಂಟಿಟಿ ಅಂತ ಕರೆಯಲಾಗುತ್ತೆ. ಸದೀಶ ಪರಿಮಾಣ ಅಥವಾ ವೆಕ್ಟರ್ ಕ್ವಾಂಟಿಟಿ ಅಂತ ಕರೆಯಲಾಗುತ್ತೆ. ಯಾಕೆಂದರೆ ಮೌಲ್ಯವೂ ಇರುತ್ತದೆ, ದಿಕ್ಕು ಇರುತ್ತದೆ. ಆದರೆ ಇದಕ್ಕೆ ಮೌಲ್ಯ ಮಾತ್ರ ಇರುತ್ತದೆ, ದಿಕ್ಕು ಇರೋಂಗಿಲ್ಲ. ಈ ಕಾರಣಕ್ಕಾಗಿ ಏನು ಮಾಡ್ತೀವಿ ಅಂದರೆ ಇದನ್ನು ಈ ರೀತಿ ಹೇಳಲಾಗುತ್ತೆ. ನೆಕ್ಸ್ಟ್ ಮೂರನೇದು ಜವ ಅಂತ ಬಂತು ಅಂದರೆ ಜವ ಸ್ಪೀಡ್ ಅಂತ ಕರಿತೀವಿ. ಜವ ಅಂತೇಳಿ ಬಂತು ಅಂದರೆ ಕಾಯದ ಪಥಚಲನೆ, ಸಾಮಾನ್ಯವಾಗಿ ಕಾಲದೊಂದಿಗೆ ಕಾಯ ಪಥಚಲನೆ ಅಥವಾ ಪಥಚಲನೆಯನ್ನು ಹೊಂದಿದ್ದರೆ ಅಥವಾ ದೂರವನ್ನು ಚಲಿಸಿದ್ದರೆ ಇದನ್ನೇನಂತ ಹೇಳಬೇಕು, ಸ್ಪೀಡ್ ಜವ ಅಂತ ಹೇಳಬೇಕು. ಓಕೆ, ಡಿಸ್ಟೆನ್ಸ್ ಬೈ ಟೈಮ್ ಅಂತ ತಗೊಳ್ತೀವಿ, ಸ್ಪೀಡ್. ಓಕೆ, ಇದರ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಇದು ಏನಾಗಿರುತ್ತದೆ, ಅಧೀಶವಾಗಿರುತ್ತದೆ. ಸ್ಕೇಲಾರ್ಸ್ ಅಂತೇಳಿ ಕರೆಯಲಾಗುತ್ತೆ, ಅಧೀಶವಾಗಿರುತ್ತದೆ. ಓಕೆ, ಇಷ್ಟು ಏನು ಅಂತ ಹೇಳಿದ್ರೆ ಸ್ಪೀಡ್ ಅಂತೇಳಿ ನಾವು ನೋಟಿಸ್ ಮಾಡಬಹುದು. ನೆಕ್ಸ್ಟ್ ನಾಲ್ಕನೇದು ಏನಾಗಿರುತ್ತೆ ಅಂತ ಹೇಳಿದ್ರೆ ವೇಗ. ವೆಲಾಸಿಟಿ ಅಂತ ಹೇಳಲಾಗುತ್ತೆ. ಏನಿದು ವೇಗ? ಕಾಯವು ಸ್ಥಾನಪಲ್ಲಟದೊಂದಿಗೆ ಏನಾಗಿರುತ್ತೆ ಅಂದರೆ ಸಮಯದೊಂದಿಗೆ ಸ್ಥಾನಪಲ್ಲಟ ಹೊಂದಿದ್ದರೆ ಅದನ್ನು ನಾವೇನಂತ ಕರಿತೀವಿ, ವೇಗ ಅಂತ ಕರಿತೀವಿ. ಇದರ SI ಯೂನಿಟ್ ಏನಾಗಿರುತ್ತೆ, ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ನೆಕ್ಸ್ಟ್ ಇದು ಏನಾಗಿರುತ್ತೆ ಗೊತ್ತಾ, ಸದೀಶ, ವೆಕ್ಟಾರ್ ಅಂತ ಕರಿತೀವಿ. ಇದು ಸದೀಶ ಪರಿಮಾಣ ಅಥವಾ ವೆಕ್ಟಾರ್ ಕ್ವಾಂಟಿಟಿ ಅಂತ ಕರೆಯಲಾಗುತ್ತೆ. ಹಾಗಾದರೆ ವೇಗೋತ್ಕರ್ಷ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ಇದನ್ನು ಆಕ್ಸಿಲರೇಷನ್ ಅಂತ ಕರಿತೀವಿ. ಆಕ್ಸಿಲರೇಷನ್ ಯಾವಾಗಲೂ ಸಮಯದೊಂದಿಗೆ ಕಾಯವು ಏನಾಗಿರುತ್ತೆ, ವೇಗವನ್ನು ಬದಲಿಸಿದ್ದರೆ ಮಾತ್ರ ಅದನ್ನೇನಂತ ಕರಿತೀವಿ, ವೇಗೋತ್ಕರ್ಷ ಅಂತ ಕರಿತೀವಿ. ಇದರ SI ಯೂನಿಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಬಹುದು. ಓಕೆ, ಸೊ ಇದು ಏನಾಗಿರುತ್ತದೆ, ಯಾವಾಗಲೂ ಸದೀಶ. ಯಾಕೆ ಸದೀಶ ಅಂತ ಹೇಳಬೇಕು, ವೆಕ್ಟಾರ್ ಅಂತ ಯಾಕೆ ಕರಿಬೇಕು, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಅಂತ ಕರೆಯಲಾಗುತ್ತೆ. ಓಕೆ, ಎರಡು ಇದಕ್ಕೇನಾಗಿರುತ್ತೆ, ಮ್ಯಾಗ್ನಿಟ್ಯೂಡು ಇರುತ್ತೆ ಮತ್ತು ಇನ್ನೊಂದೇನಾಗಿರುತ್ತೆ ಅಂತ ಹೇಳಿದ್ರೆ ಸೊ ಸಮಯವೂ ಇರ್ತದೆ, ಸೊ ಮೌಲ್ಯವೂ ಇರ್ತದೆ, ದಿಕ್ಕು ಇರ್ತದೆ. ಹೀಗಾಗಿ ಇದನ್ನು ಏನಂತ ಕರಿಬೇಕು, ಸದೀಶ ಪರಿಮಾಣ ಅಂತ ಹೇಳಬೇಕು. ಓಕೆ, ಸೊ ಇದರ ನಂತರ ನಾವು ನೋಟಿಸ್ ಮಾಡುವಂಥದ್ದು
ಕಾಯ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಗ್ರಾಫಿಕಲ್ ಸ್ಟ್ರಕ್ಚರ್ಸ್ಗಳ ಆಧಾರದ ಮೇಲೂ ಇವುಗಳ ವೇಗಗಳನ್ನು ತಿಳಿಸಿಕೊಡಬಹುದು. ಯಾವ ರೀತಿ ಇರ್ತದೆ ವೇಗ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ಕಾಯ ಇಲ್ಲಿಂದ ಇಲ್ಲಿವರೆಗೂ ಇದೆ, ಇಲ್ಲಿಂದ ಇಲ್ಲಿವರೆಗೂ ಇದೆ ಅಂತ ಅನ್ಕೋಣ. ಓಕೆ, ಈಗ ಇನ್ನೊಂದು ಕಾಯ ಏನಾಗಿದೆ ಇಲ್ಲಿವರೆಗೂ ಇದೆ ಅಂತ ಅನ್ಕೋಣ, ಇದು ಇಷ್ಟೇ ಇದೆ ಅಂತ ಅನ್ಕೋಣ. ಓಕೆ, ಇದು ಯಾವಾಗಲೂ ಡಿಸ್ಟೆನ್ಸ್ ಟೈಮನ್ನು ಹೇಳುತ್ತೆ, ಇದು ಡಿಸ್ಟೆನ್ಸ್ ಮತ್ತು ಟೈಮನ್ನು ಹೇಳುತ್ತೆ. ಗೊತ್ತಿಲ್ಲ ಯಾವ ಕಾಯವು ಕಡಿಮೆ ಸಮಯವನ್ನು ತೆಗೆದುಕೊಂಡು ಹೆಚ್ಚು ದೂರ ಕ್ರಮಿಸಿರುತ್ತೋ ಅದರ ಜವ ಹೆಚ್ಚು. ಕಡಿಮೆ ಅವಧಿಯಲ್ಲಿ ಭಾಳ ಬೇಗ ಅಪಾಯಿಂಟ್ ಆದವನ ಜವ ಅಥವಾ ಸ್ಪೀಡ್, ಅವನ ಓದುವ ಸ್ಪೀಡು ಎಲ್ಲದು ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಲೈಕ್ ದಟ್ ಇಲ್ಲೂ ಅಷ್ಟೇ ಏನಾಗಿರುತ್ತೆ ನೋಟಿಸ್ ಮಾಡುವಂಥದ್ದು. ಸೊ ಎ ಮತ್ತು ಬಿ ಕಾಯಗಳಲ್ಲಿ ಇವೆರಡರ ವೇಗಗಳನ್ನು ನೀವು ನೋಡಿದ್ರಿ ಅಂದರೆ ಯಾರ ಕೋನ ಜಾಸ್ತಿ ಇರುತ್ತೋ ಅದು ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತ ಕರೆಸ್ಕೊಳ್ಳುತ್ತೆ. ಎಕ್ಸ್ ಮತ್ತು ವೈ ಅಂತೇಳಿ ಬಂದರೆ ಯಾರ ಕೋನ ಜಾಸ್ತಿ ಇರುತ್ತೋ ಅವ್ರದ್ದು ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ ಅಂತ ಹೇಳ್ಬೋದು. ಓಕೆ, ಅದರ ಜವ ಏನಾಗಿರುತ್ತೆ ಅತಿ ಹೆಚ್ಚಾಗಿರುತ್ತೆ. ಹೀಗೆ ನಾವೇನು ಮಾಡ್ಬೋದು ಅಂದರೆ ಚಲನೆಯ ಬಗ್ಗೆ ಕಾನ್ಸೆಪ್ಟನ್ನು ನೋಟಿಸ್ ಮಾಡಬಹುದು. ಓಕೆ, ವೃತ್ತಾಕಾರದ ಚಲನೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವೃತ್ತಾಕಾರದ ಚಲನೆ ಅಂತ ಹೇಳಿದ್ರೆ ಏನು? ಕಾಯ ಒಂದು ನಿರ್ದಿಷ್ಟ ತ್ರಿಜ್ಯದಲ್ಲಿ, ಕಾಯ ಒಂದು ನಿರ್ದಿಷ್ಟ ತ್ರಿಜ್ಯದಲ್ಲಿ, ಓಕೆ, ಒಂದು ರೇಡಿಯಸ್ ಅಂತ ಇರ್ತದೆ. ಈ ತ್ರಿಜ್ಯದಲ್ಲಿ, ತ್ರಿಜ್ಯ ನಥಿಂಗ್ ಬಟ್ ಇಂಗ್ಲೀಷಲ್ಲಿ ಏನಂತ ಕರಿಬೇಕು ಅದನ್ನು ರೇಡಿಯಸ್ ಅಂತ ಹೇಳಬೇಕು, ಆರ್. ಒಂದು ನಿರ್ದಿಷ್ಟ ತ್ರಿಜ್ಯದಲ್ಲಿ, ಕೇಂದ್ರದಿಂದ ಎಳೆದಂಥ ಒಂದು ನಿರ್ದಿಷ್ಟ ತ್ರಿಜ್ಯದಲ್ಲಿ ಏನಾಗಿರುತ್ತೆ ಅಂದರೆ ಪಥಚಲನೆ. ಕಾಯ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ ಅಂತ ಹೇಳಿದ್ವಿ ಅಂತ ಅಂದ್ಕೊಂಡ್ರು ಸಹಿತ ಈತ ಪಥಚಲನೆ ಅಥವಾ ಸ್ಥಾನಪಲ್ಲಟ ಹೊಂದುವುದನ್ನು, ಪಥಚಲನೆ ಅಥವಾ ಸ್ಥಾನಪಲ್ಲಟ ಹೊಂದುವುದನ್ನು ಏನಂತ ಕರಿತೀವಿ? ವೃತ್ತಾಕಾರದ ಚಲನೆ ಅಂತ ಕರೆಯಲಾಗುತ್ತೆ. ಓಕೆ, ವೃತ್ತಾಕಾರದ ಚಲನೆ ಅಂತ ಕರೆಯಲಾಗುತ್ತೆ. ಗೊತ್ತಿರಲಿ ಸ್ನೇಹಿತರೆ, ಇಷ್ಟು ಕಾಯ ಅಂತೇಳಿ ಬಂದಾಗ ಸಹಜವಾಗಿ ನಾವು ನೋಟಿಸ್ ಮಾಡುವಂಥದ್ದು. ಹಾಗಾದರೆ ಇದರಲ್ಲಿ ಸಹಜವಾಗಿ ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕಾಯವು ಯಾವಾಗಲೂ ಅಷ್ಟೇ ವೃತ್ತಾಕಾರದ ಚಲನೆಯು ದ್ರವ್ಯರಾಶಿಯ ಮೇಲೆ, ಅದರ ವೇಗದ ಮೇಲೆ ಮತ್ತು ತ್ರಿಜ್ಯದ ಮೇಲೆ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಗೊತ್ತಿರಲಿ ಏನಂತ ಕರಿತೀವಿ? ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಎಫ್ ಅಂತ ಹೇಳಿದ್ರೆ ಫ್ರಿಕ್ಷನಲ್, ಘರ್ಷಣಾ ಬಲ ಅಂತ ಕರಿತೀವಿ. ಫೋರ್ಸ್ ಇರಲೇಬೇಕು. ಎಮ್ ಅಂತ ಹೇಳಿದ್ರೆ ರಾಶಿ, ಮಾಸ್ ಅಂತ ಹೇಳ್ತೀವಿ. ವಿ ಅಂತ ಹೇಳಿದ್ರೆ ವೇಗ ಅಂತೇಳಿ ಕರಿತೀವಿ. ನಂತರ ಆರ್ ಅಂತ ಹೇಳಿದ್ರೆ ತ್ರಿಜ್ಯ ಅಂತ ಕರಿತೀವಿ. ಹೀಗೆ ನಾವೇನು ಮಾಡ್ತೀವಿ ಅಂದರೆ ಕಾಯ, ಈ ಕಾಯಗಳು ಇಷ್ಟು ತಿರುವುಗಳಲ್ಲಿ ಸೇಫ್ ಟರ್ನ್ ಅಂತ ಏನು ಕರಿತೀವಲ್ಲಪ್ಪ, ಈ ರೀತಿ ಇದ್ದಂತಹ ಸೇಫ್ ಟರ್ನ್ ಅಂತ ಏನು ಕರಿತೀವಿ, ಅದರಲ್ಲಿ ಕಾಯ ಏನಾಗಿರುತ್ತೆ ಗೊತ್ತಾ, ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನೀಗೇನು ಬರ್ತಿದ್ದೇನಲ್ಲ ಇದರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಒಂದು ಕಾಯ ಏನಾಗಿರುತ್ತೆ ಅಂತ ಹೇಳಿದ್ರೆ ಸುರಕ್ಷಿತವಾಗಿ ತಿರುಗ್ತಾ ಇದೆ, ಟರ್ನಿಂಗ್ಗಳಲ್ಲಿ ಸುರಕ್ಷಿತವಾಗಿ ತಿರುಗ್ತಾ ಇದೆ ಅಂತ ಅನ್ಕೋಣ. ಓಕೆ, ಒಂದು 2 ವೀಲರ್ ವೆಹಿಕಲ್ ಇದೆಯಪ್ಪ ಅಥವಾ 4 ವೀಲರ್ ವೆಹಿಕಲ್ ಇದೆ ಅಂತ ಭಾವಿಸೋಣ. ಓಕೆ, ಇದು ಒಂದು 4 ವೀಲರ್ ವೆಹಿಕಲ್, ಇದು ಟರ್ನ್ ಮಾಡ್ತಾ ಇದೆ. ಹಾಗಾದರೆ ಇದಕ್ಕೊಂದು ದ್ರವ್ಯರಾಶಿಯನ್ನು ಬೇಕು, ವೇಗ ಇರಬೇಕು, ಇದಕ್ಕೊಂದು ದ್ರವ್ಯರಾಶಿ ಇರಬೇಕು, ಇದಕ್ಕೆ ಇದರದ್ದೇ ಆದಂಥ ತ್ರಿಜ್ಯ ಇರಬೇಕು. ಎಮ್ ವಿ ಆರ್ ಇವು ಮೇಲೂ ಮೂರರ ಮೇಲೆ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ. ಕೆಲವು ಸಲ ಇದನ್ನು ಎಮ್ ಒಮೆಗಾ ಸ್ಕ್ವಯರ್ ಆರ್ ಅಂತಲೂ ಬರೆಯಲಾಗುತ್ತೆ. ಓಕೆ, ಆ್ಯಂಗ್ಯುಲರ್ ವೆಲಾಸಿಟಿ ಆಧಾರದ ಮೇಲೂ ಸಹಿತ ಇದನ್ನು ನಾವು ಹೇಳಬಹುದು. ಗೊತ್ತಿರಲಿ. ಓಕೆ, ಇದರ ನಂತರ ಇದರಲ್ಲಿ 2 ರೀತಿಯಾದ ಚಲನೆಯನ್ನು ಗಮನಿಸ್ತೀವಿ. ಓಕೆ, ಒಂದನೇದೇನು ಅಂತ ಹೇಳಿದ್ರೆ ಕೇಂದ್ರಾಭಿಮುಖ ಚಲನೆ. ಕೇಂದ್ರಾಭಿಮುಖ ಚಲನೆ, ಸೆಂಟ್ರಿಪಿಟಲ್ ಮೋಷನ್. ಸೆಂಟ್ರಿಪಿಟಲ್ ಮೋಷನ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಕೇಂದ್ರ ತ್ಯಾಗಿ ಚಲನೆ ಅಂತ ಕರಿತೀವಿ. ಕೇಂದ್ರ ತ್ಯಾಗಿ ಚಲನೆ, ಸೆಂಟ್ರಿಫ್ಯೂಗಲ್ ಮೋಷನ್ ಅಂತೇಳಿ. ಸೆಂಟ್ರಿಫ್ಯೂಗಲ್ ಮೋಷನ್ ಅಂತ ಕರಿತೀವಿ. ಹಾಗಾದರೆ ಕೇಂದ್ರಾಭಿಮುಖ, ಇದಕ್ಕೆ ಇನ್ನೊಂದು ಹೆಸರಿದೆ ಕೇಂದ್ರಪಗಾಮಿ. ಕನ್ಫ್ಯೂಸ್ ಆಗಬಾರ್ದು, ಕೇಂದ್ರಪಗಾಮಿ ಚಲನೆ ಅಂತಲೂ ಹೇಳಬಹುದು. ಕೇಂದ್ರಪಗಾಮಿ ಚಲನೆ ಅಂತ ಕರಿತೀವಿ. ಹಾಗಾದರೆ ಕಾಯವು ಗೊತ್ತಿರಲಿ, ಕಾಯವು ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಕೇಂದ್ರಾಭಿಮುಖ ಚಲನೆಯಲ್ಲಿ ಕಾಯವು, ಸೊ ಇವುಗಳಲ್ಲಿ ಕಾಯವು ಏನಾಗಿರುತ್ತೆ ಅಂದರೆ
ಕಾಯದ ಮೇಲೆ ಪ್ರಯೋಗ ಆದ ಬಲವು, ದ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಬಾಡಿ ದೆನ್ ದ ಬಾಡಿ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್. ಕಾಯದ ಮೇಲೆ ಪ್ರಯೋಗ ಆದ ಬಲವು ಕಾಯವನ್ನು ಕೇಂದ್ರದ ಕಡೆಗೆ ಹೋಗಲು ಪ್ರೇರೇಪಣೆ ನೀಡಿದರೆ. ಫಾರ್ ಎಕ್ಸಾಂಪಲ್, ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಏನು ಮಾಡ್ತಾ ಇದ್ದಾವೆ, ಸುತ್ತುತ್ತಾ ಇದ್ದಾವೆ. ಓಕೆ, ಇದು ಫೋರ್ಸ್. ಓಕೆ, ಈ ಫೋರ್ಸ್ ಏನಾಗಿರುತ್ತೆ ಗೊತ್ತಾ, ಈ ಗ್ರಹವನ್ನು ಏನು ಮಾಡ್ತಾ ಇರುತ್ತೆ, ತನ್ನ ಕಡೆಗೆ ಸೆಳಿತಾ ಇರುತ್ತೆ, ಯಾವಾಗಲೂ ಸೆಳಿತಾ ಇರುತ್ತೆ. ಹಾಗಾದರೆ ಗ್ರಹಗಳು ತನ್ನನ್ನು ತಾನು ಸುತ್ತುತ್ತಾ ಇರೋದರಿಂದ ಮತ್ತು ಸೂರ್ಯನನ್ನು ಸುತ್ತುತ್ತಾ ಇರೋದರಿಂದ ಸೂರ್ಯನಲ್ಲಿಗೆ ಹೋಗಿ ಬೀಳದೆ ಅದರದ್ದೇ ಆದ ದ್ರವ್ಯರಾಶಿಯಲ್ಲಿ ವೇಗದಲ್ಲಿ ಏನು ಮಾಡ್ತಾ ಇದ್ದಾವೆ, ಸುತ್ತುತ್ತಾ ಇದ್ದಾವೆ. ಗೊತ್ತಿರಲಿ ಇದು. ಓಕೆ, ಹಾಗಾದರೆ ಸೂರ್ಯನ ಸುತ್ತುವ ಎಲ್ಲ ಗ್ರಹಗಳ ಚಲನೆ ಏನಾಗಿರುತ್ತೆ, ಕೇಂದ್ರಾಭಿಮುಖ ಚಲನೆ ಆಗಿರುತ್ತದೆ. ಇನ್ನೊಂದೇನಿದೆ, ಕೇಂದ್ರ ತ್ಯಾಗಿ ಚಲನೆ. ಓಕೆ, ಕೇಂದ್ರ ತ್ಯಾಗಿ ಚಲನೆ ಅಥವಾ ಕೇಂದ್ರಾಪಗಾಮಿ ಅಂತೇಳಿ ಕರಿತೀವಿ, ಸೆಂಟ್ರಿಫ್ಯೂಗಲ್ ಮೋಷನ್ ಅಂತ ಕರಿತೀವಿ. ಏನು ಹಿಂಗಂದ್ರೆ ಮೀನಿಂಗು, ಕಾಯದ ಮೇಲೆ ಪ್ರಯೋಗ ಆದ ಬಲವು ಕಾಯವನ್ನು ಕೇಂದ್ರದಿಂದ ಹೊರ ಹೋಗಲು ಪ್ರೇರೇಪಣೆ ನೀಡುತ್ತದೆ. ಕೇಂದ್ರದಿಂದ ಏನಾಗಿರಬೇಕು, ಹೊರ ಹೋಗ್ತಾ ಹೋಗ್ಬೇಕು. ಅದನ್ನು ನಾವೇನಂತ ಕರಿತೀವಿ, ಕೇಂದ್ರ ತ್ಯಾಗಿ ಅಂತೇಳಿ ಕರೆಯಲಾಗುತ್ತೆ. ಏನಿಂಗಂದರೆ ಕೇಂದ್ರ ತ್ಯಾಗಿ ಅಂತ ಹೇಳಿದ್ರೆ, ದ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಬಾಡಿ ದೆನ್ ದ ಬಾಡಿ ಡೈರೆಕ್ಟೆಡ್ ಔಟ್ವರ್ಡ್ ಫ್ರಮ್ ದ ಸೆಂಟರ್, ದಟ್ ಈಸ್ ಕಾಲ್ಡ್ ಸೆಂಟ್ರಿಫ್ಯೂಗಲ್ ಮೋಷನ್ ಅಂತ ಕರೆಯಲಾಗುತ್ತೆ. ಗೊತ್ತಿಲ್ಲ ಸ್ನೇಹಿತರೆ, ಸೆಂಟ್ರಿಫ್ಯೂಗಲ್ ಮೋಷನ್ ಅಂತೇಳಿ ಬಂದಾಗ ಸಹಜವಾಗಿ ಕಾಯವು ಏನಾಗಿರುತ್ತೆ, ಏನೇನು ನೋಟಿಸ್ ಮಾಡಿ. ಫಸ್ಟ್ ಇದನ್ನು ಮುಗಿಸ್ಕೊಂಡು ಈ ಕಡೆ ಬಂದು ಮಾಡೋಣ. ಕೇಂದ್ರ ಅಭಿಮುಖ ಚಲನೆ ಅಂತೇಳಿ ಬಂದಾಗ ಗ್ರಹಗಳು ಸೂರ್ಯನ ಸುತ್ತುವುದು. ಹೌದಾ, ಇದನ್ನು ಬರ್ಬೋಣ. ಗ್ರಹಗಳ ಚಲನೆ ಒಂದ, ಭೂಮಿಯ ಸುತ್ತ ಚಂದ್ರ ಸುತ್ತುವುದು, ಕೇಂದ್ರಾಭಿಮುಖ. ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ಗಳು ಸುತ್ತುವುದು, ಎಲೆಕ್ಟ್ರಾನ್ಸ್ಗಳು ಸುತ್ತುವುದು, ಎಲೆಕ್ಟ್ರಾನ್ಸ್ ಸುತ್ತು. ಓಕೆ, ಸೊ ನೆಕ್ಸ್ಟು ಇದಲ್ಲದೆ ನಾವು ನೋಟಿಸ್ ಮಾಡುವಂಥದ್ದು ಭೂಮಿಯ. ಇದಾದ ನಂತರ ಇನ್ನೊಂದು ಯಾವುದು ಬರುತ್ತೆ, ಕೇಂದ್ರ ಅಭಿಮುಖವಾದ ಚಲನೆಗೆ ನಾವು ನೋಟಿಸ್ ಮಾಡಬಹುದಾದದ್ದು ದಾರದ ತುದಿಗೆ ಕಲ್ಲನ್ನು ಕಟ್ಟಿ, ತುದಿಗೆ ಕಲ್ಲು ಕಟ್ಟಿ ಸುತ್ತಿಸುವುದು. ದಾರದ ತುದಿಗೆ ಕಲ್ಲನ್ನು ಕಟ್ಟಿ ಸುತ್ತಿಸುವುದು. ಓಕೆನಾ. ಇದಲ್ಲದೆ ನಾವು ಇನ್ನೊಂದು ನೋಟಿಸ್ ಮಾಡುವಂಥದ್ದು ಅಂತ ಹೇಳಿದ್ರೆ, ಸೊ ಭೂಮಿಯ ಸುತ್ತ ಚಂದ್ರ ಹೇಗೆ ಸುತ್ತುತ್ತಾನೋ ಕೃತಕ ಉಪಗ್ರಹಗಳು ಹಾಗೆ ಸುತ್ತುತ್ತವೆ. ಸೊ ನೀರಿನ ಸುಳಿ ಮತ್ತು ಸುಂಟರ ಗಾಳಿ, ನೀರಿನ ಸುಳಿ ಮತ್ತು ಸುಂಟರ ಗಾಳಿ ಅಂತೇಳಿ ಕರಿತೇವೆ. ಓಕೆ, ಸೊ ಇಷ್ಟು ಏನು ಅಂತ ಹೇಳಿದ್ರೆ ಗಮನಿಸಬೇಕಾದಂತಹ ಅಂಶ. ಸೊ ದಾರದ ತುದಿಗೆ ಕಲ್ಲನ್ನು ಕಟ್ಟಿ ಸುತ್ತಿಸೋದು ಮತ್ತು ನೀರಿನ ಸುಳಿ ಮತ್ತು ಸುಂಟರ ಗಾಳಿ ಹೀಗೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಇವನ್ನೆಲ್ಲ ಏನಂತ ಕರಿತೀವಿ, ಕೇಂದ್ರಾಭಿಮುಖ ಅಂತ ಕರೀತೀವಿ. ಕೇಂದ್ರ ತ್ಯಾಗಿ ಚಲನೆ, ಕಾಯದ ಮೇಲೆ ಪ್ರಯೋಗ ಆದವಳು ಕೇಂದ್ರದಿಂದ ಹೊರಹೋಗಲು ಪ್ರೇರೇಪಣೆ ನೀಡುವಂಥದ್ದು. ಯಾವುದ್ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ತೊಳೆಯುವುದು. ಓಕೆ, ಬಟ್ಟೆ ತೊಳೆಯುವುದು ಅಂತೇಳಿ ನೋಡ್ತೇವೆ. ನೆಕ್ಸ್ಟು ಇನ್ನೊಂದೇನು ಅಂತ ಹೇಳಿದ್ರೆ, ಸೊ ಕೇಂದ್ರ ತ್ಯಾಗಿ ಚಲನೆಯಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದಂಥದ್ದು ಜೈಂಟ್ ವೀಲ್ ಅಂತೇಳಿ. ಜೈಂಟ್ ವೀಲ್ನಲ್ಲಿ ಏನಾಗಿರೋದು ಅಂತ ಹೇಳಿದ್ರೆ, ಕಾಯಗಳೇನು ಮಾಡೋದು ಅಂತ ಹೇಳಿದ್ರೆ ಸುತ್ತುವಂಥದ್ದು ಹೊರಮುಖ ಚಲನೆ ಅಂತೇಳಿ ಕರೀತೇವೆ. ಜೈಂಟ್ ವೀಲ್ಗಳಲ್ಲಿ ಗಮನಿಸಬೇಕಾದಂಥದ್ದು. ಇನ್ನೊಂದು ಯಾವುದು ಕೇಂದ್ರ ತ್ಯಾಗಿ ಚಲನೆಯಲ್ಲಿ ಅಂತೇಳಿ ಬಂದರೆ, ಕಡಗೋಲಿನಿಂದ ಮೊಸರಿನಲ್ಲಿರುವ ಬೆಣ್ಣೆಯನ್ನು ತೆಗೆಯುವುದು. ಮೊಸರಿನಲ್ಲಿರುವ ಬೆಣ್ಣೆ ತೆಗೆಯುವುದು. ಓಕೆ, ಮೊಸರಿನಲ್ಲಿರುವ ಬೆಣ್ಣೆಯನ್ನು ತೆಗೆಯುವಂಥದ್ದು. ಇವೆಲ್ಲವೂ ಏನಾಗಿರ್ತವೆ, ಕೇಂದ್ರ ತ್ಯಾಗಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿರ್ತವೆ. ಮತ್ತು ವಾಹನಗಳಲ್ಲಿ ಇಲ್ಲಿ ನೋಡ್ಬೋದು, ಬಸ್,
ಬಸ್ ತಿರುಗಿನಲ್ಲಿ ಬಸ್ಸು ಏನಾಗುತ್ತೆ ಬಸ್ಸು ತಿರುವುಗಳಲ್ಲಿ ತಿರುಗಿದಾಗ ಪ್ರಯಾಣಿಕನ ಚಲನೆ. ಆಗಿರುತ್ತದೆ. ಓಕೆ, ಇಂಥದ್ದನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ತೇವೆ. ನೆಕ್ಸ್ಟು ಇನ್ನೊಂದು ಯಾವುದಾಗಿರುತ್ತೆ ಅಂದರೆ ಇಲ್ಲಿ ಪ್ರಯಾಣಿಕನ ಚಲನೆ ಏನಾಗಿರುತ್ತೆ ನೋಟಿಸ್ ಮಾಡ್ಬೋದು. ಸೊ ಗಾಲಿಗಳ ಚಲನೆ, ತಿರುವುಗಳಲ್ಲಿ ಗಾಲಿಗಳ ಚಲನೆಯನ್ನು ನಾವು ನೋಟಿಸ್ ಮಾಡ್ಬೋದು. ಇಷ್ಟು ಏನು ಅಂತ ಹೇಳಿದ್ರೆ ಕೇಂದ್ರ ಅಭಿಮುಖ ಮತ್ತು ತ್ಯಾಗಿಗಳಲ್ಲಿ ದಿ ಬೆಸ್ಟ್ ಎಕ್ಸಾಂಪಲ್ಸ್ಗಳಾಗಿ ನೋಡಬಹುದು. ಇದನ್ನು ತುಂಬ ಸಲ ಎಕ್ಸಾಮಿಗೆ ಕೇಳಿದ್ದಾರೆ. ವಾಷಿಂಗ್ ಮಿಷಿನ್ ತುಂಬ ಸಲ ಎಕ್ಸಾಮಿಗೆ ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಸೊ ಇದರ ಮೇಲೆ ಹೆಚ್ಚು ಗಮನ ಇರಲಿ. ಓಕೆ, ಸೊ ಇನ್ನು ನೆಕ್ಸ್ಟು ನಾವು ನೋಟಿಸ್ ಮಾಡಬಹುದಾದದ್ದು, ಓಕೆ, ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ನೋಟಿಸ್ ಮಾಡ್ತೀವಿ. ನೆಕ್ಸ್ಟು ಕ್ಲಾಸಸ್ಗಳಲ್ಲಿ ಏನು ನೋಟಿಸ್ ಮಾಡ್ಬೋದು ಅಂದರೆ ನ್ಯೂಟನ್ ನಿಯಮಗಳನ್ನು ಗಮನಿಸ್ತಾ ಹೋಗೋಣ. ಓಕೆನಾ? ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳೊಂದಿಗೆ ನಿರಂಜನ್.